ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪರೋಟ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಪರೋಟ. ಸೊ ಸ್ಟ್ರೀಟ್ ಫುಡ್ಡಲ್ಲಿ ಸಿಗುತ್ತಲ್ಲ, ಅದೇ ಸೇಮ್ ಟು ಸೇಮ್ನ ಪರೋಟನ ನಾವು ಮನೆಯಲ್ಲಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಸ್ಮೂತಾಗಿರುತ್ತೆ ಮತ್ತು ಕೇರಳ ಸ್ಟೈಲಲ್ಲೂ ಕೂಡ ಮಾಡ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ. ತುಂಬ ಅಂದರೆ ತುಂಬ ಯಮ್ಮಿಯಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1.5 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲಿಗೆ ನೋಡ್ತಾ ಇದ್ದೀರಲ್ಲ, 1.5 ಕಪ್ಪು ನಾನು ಮೈದಾ ತೊಗೊಂಡು ಕೈಯಿಂದ ನೋಡಿ ಈ ಥರ ಮಾಡ್ಕೊಳ್ಳೋಣ ಫಸ್ಟಿಗೆ. ಓಕೆ, ಅದನ್ನು ಕಲಿಸೋ ಪ್ರೊಸೀಜರ್ ಇದೆಯಲ್ಲ, ಸೊ ಅದು ನಾವು ಕಲಿಸೋದ್ರಿಂದ ತುಂಬ ಸಾಫ್ಟಾಗಿ ಬರಬೇಕು ಅಂತಂದರೆ ನಾವು ಈ ಥರ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ನಾನೀಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಅದಕ್ಕೆ ನೋಡ್ಕೊಂಡು ರುಚಿಯಾಗಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡಬೇಕು. ಮತ್ತು ನಾನೀಗ ಕೈಯಿಂದ ಹಾಗೆ ಮಾಡಿದ್ದೀನಿ, ಸೈಡಲ್ಲೆಲ್ಲ ತೆಗೆದಿದ್ದೀನಿ. ಸ್ವಲ್ಪ ಈಗ ನೀರು ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಗಟ್ಟಿ ಅಂತೂ ಬೇಡ, ಚಪಾತಿ ಪೂರಿಗೆ ಮಾಡ್ತೀವಲ್ಲ ಅಷ್ಟು ಗಟ್ಟಿ ಅಂತೂ ಬೇಡ, ತೆಳುವಾಗಿ ಇರಬೇಕು, ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ನೋಡಿ. ನಮಗೆ ಪರೋಟ ಮಾಡಬೇಕಾದ್ರೆ ಲೇಯರ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಸೇಮ್ ನಾವು ಸ್ಟ್ರೀಟ್ ಫುಡ್ಡಲ್ಲೆಲ್ಲ ತಿಂತೀವಲ್ವ, ಸೊ ಹಾಗೇ ಇರಬೇಕು, ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿ ಫ್ರೆಂಡ್ಸ್. ಓಕೆ ನೋಡಿ, ಇವಾಗ ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ ನೋಡಿ, ಸಾಕು, ಇಷ್ಟಿದ್ರೆ ಜಾಸ್ತಿ ಗಟ್ಟಿ ಬೇಡ. ಇವಾಗ ಇದನ್ನು ರೆಸ್ಟಿಗೆ ನಾನು ಒಂದು 10 ಮಿನಿಟ್ಸ್ ಇಡ್ತೀನಿ, ಒಂದು ಬಟ್ಟೆ ಕ್ಲೋಸ್ ಮಾಡಿಬಿಟ್ಟು. ಸೊ ನಂತರ ನೋಡ್ತಾ ಇದ್ದೀರಲ್ಲ, ಈಗ ಒಂದು 10 ನಿಮಿಷ ಆಗಿದೆ. ಸೊ ಬಟ್ಟೆ ತೆಗೆದಿಟ್ಟು ಇವಾಗ ಇದನ್ನು ಸುಮಾರು ಅಂದರೆ ಒಂದು 15 ನಿಮಿಷವರೆಗೂ ನಾವು ಇದನ್ನು ಚೆನ್ನಾಗಿ ಮಿತ್ಕೋಬೇಕಾಗುತ್ತೆ. ಸೊ ನಾನು ಹೇಗೆ ಮಿತ್ಕೋತಾ ಇದ್ದೀನಿ ನೋಡ್ಕೊಳ್ಳಿ. ಫಸ್ಟು ನೋಡಿ, ಹಿಟ್ಟು ಹಾಕ್ಕೊಳ್ಳೋಣ, ಯಾಕೆಂದರೆ ತೆಳುನೇ ಇರುತ್ತಲ್ಲ, ಜಾಸ್ತಿ ಗಟ್ಟಿ ಏನು ಮಾಡಿರಲ್ಲ ನಾವು. ಓಕೆ ನೋಡಿ, ಸ್ವಲ್ಪ ಹಿಟ್ಟನ್ನ ಅಂದರೆ ಮೈದಾ ಹಿಟ್ಟನ್ನೇ ತೊಗೊಂಡಿರೋದು. ಓಕೆ ನೋಡಿ, ಈ ಥರ ಎರಡೂ ಕೈಯಿಂದ ಪ್ರೆಸ್ ಮಾಡಿ ನಾವು ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ನೋಡಿ ಈ ಥರ ಪ್ರೆಸ್ ಮಾಡಬೇಕು. ಅದನ್ನು ಪ್ರೆಸ್ ಮಾಡಿ ಈ ಥರ ಚೆನ್ನಾಗಿ ಮಿದಿಬೇಕು. ನಾವು ರೋಡ್ ಸೈಡಲ್ಲೆಲ್ಲ ಪರೋಟ ಮಾಡಬೇಕಾದ್ರೆ ನೋಡಿರ್ತೀವಿ ಅಲ್ವಾ, ಸೊ ಅದೇ ಥರ ನಾವು ಮನೆಯಲ್ಲೂ ಕೂಡ ಮಾಡ್ಕೋಬೇಕು. ಆಗ ಮಾತ್ರ ನಮಗೆ ಕೇರಳ ಸ್ಟೈಲಲ್ಲಿ, ಕೇರಳ ಕಡೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಪರೋಟ ಎಲ್ಲ. ಸೊ ಅದೇ ಸ್ಟೈಲ್ನ, ಕೇರಳ ಸ್ಟೈಲಲ್ಲಿ ಕೂಡ ನಾನಿವತ್ತು ತೋರಿಸ್ತಾ ಇರೋದು ನಿಮಗೆ. ನೋಡಿ ಈ ಥರ ನಾವು ಮಾಡ್ಕೋಬೇಕು. ನೋಡಿ ಇವಾಗ ನಾನು ಸುಮಾರು ಒಂದು 15 ನಿಮಿಷ ಸಾಫ್ಟಾಗಿ ಅದನ್ನು ಚೆನ್ನಾಗಿ ಮಿದ್ದಿದ್ದೀನಿ. ಸೊ ಈಗ ನೋಡಿ ಈ ಥರ ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡಿ ಮತ್ತೆ ಮಡಚ್ಕೋತಾ ಇದ್ದೀನಿ. ಸೊ ಮತ್ತೆ ಅದನ್ನು ಈ ಥರ ಉದ್ದುದ್ದಕ್ಕೆ ನಾವು ರೋಲ್ ಮಾಡ್ಕೋಬೇಕು. ಸೊ ರೋಲ್ ಮಾಡಿಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಒಂದು ಚಾಕುವಿನ ಸಹಾಯದಿಂದ ಈಗ ಕಟ್ ಮಾಡ್ಕೋತಿದ್ದೀನಿ. ಜಾಸ್ತಿ ಸಣ್ಣ ಸಣ್ಣ ಬೇಡ, ಸ್ವಲ್ಪ ದಪ್ಪ ದಪ್ಪ ಉಂಡೆ ಬರಲಿ ಹಾಗೆ ಕಟ್ ಮಾಡ್ಕೊಡಿ. ನೋಡಿ ಈ ಥರ ಪ್ರೆಸ್ ಮಾಡಿ ಒಂದೊಂದನೇ ಈಗ ನಾನು ಮಾಡಿ ಇಟ್ಕೋತೀನಿ. ನೋಡ್ತಾ ಇದ್ದೀರಲ್ಲ, ಇದೇ ಥರ. ಸೊ ಇವಾಗ ನಾನು ಒಂದು ಉಂಡೆನ ತಗೊಂಡಿದ್ದೀನಿ. ಸೊ ಹಿಟ್ಟಲ್ಲಿ ಈ ಥರ ಅದನ್ನು ಡಿಪ್ ಮಾಡಿಬಿಟ್ಟು ನಂತರ ಈಗ ನಾವು ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ಓಕೆ, ನಾನೀಗ ಅದನ್ನು ಲಾಟಿಸ್ಕೋತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಬೋದು ಪರೋಟ. ಸೊ ಎಷ್ಟು ಈಸಿ ಅಂತ ಕೂಡ ಮನೆಯಲ್ಲಿ ನಾವು ಅಂದ್ಕೊಂಡಿರಲ್ಲ, ಅಯ್ಯೋ ತುಂಬ ಕಷ್ಟ ಆಗುತ್ತೆ ಇದನ್ನು ಮಾಡೋದು ಅಂದ್ಕೊಂಡಿರ್ತೀವಿ. ಬಟ್ ಖಂಡಿತವಾಗ್ಲೂ ಕಷ್ಟ ಆಗೋಲ್ಲ, ತುಂಬ ಈಸಿಯಾಗಿ ನಾವು ಪರೋಟನ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ, ಇದೇ ಥರ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ 100% ನಿಮಗೆ ರುಚಿಯಾಗಿ ಮತ್ತು ಸಾಫ್ಟಾಗಿರುವಂತಹ ಕೇರಳ ಪರೋಟ ರೆಡಿಯಾಗುತ್ತೆ. ಓಕೆ ನೋಡಿ, ಇಷ್ಟು ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬೇಕು ನಾವು. ಸ್ವಲ್ಪ ದೊಡ್ಡ, ಚಪಾತಿಗಿಂತ ಸ್ವಲ್ಪ ದೊಡ್ಡದು ರೊಟ್ಟಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಮೇಲ್ಗಡೆ ಪೂರ್ತಿ ಎಣ್ಣೆ ಎಲ್ಲ ಹಚ್ಚಿದ್ದೀನಿ. ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಸೊ ಫೋಲ್ಡ್ ಮಾಡೋದನ್ನು ನೋಡ್ಕೊಳ್ಳಿ ನೀಟಾಗಿ. ಓಕೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ದೊಡ್ಡದಾಯಿತು ಅಂತಂದರೆ ಮತ್ತೆ ಒಂದು ಸೈಡ್ ನೀವು ಫೋಲ್ಡ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಓಕೆ ನೋಡಿ, ಈಗ ನಾನು ಮತ್ತೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಮೇಲೆ ಎಣ್ಣೆ ಹಚ್ಕೊಂಡು ನಂತರ ಮತ್ತೆ ಈಗ ಈ ಥರ ಮಧ್ಯದಲ್ಲಿ ಮಡಿಸ್ಕೊಳ್ಳೋಣ. ಓಕೆ ನೋಡಿ, ಈಗ ಈ ಥರ ಮಾಡ್ಕೊಳ್ಳೋದು. ಎಲ್ಲದನ್ನು ಕೂಡ ನಾನು ಈ ಥರ ಪರೋಟ ಮಾಡ್ಕೊತೀನಿ. ಸೊ ಇದನ್ನು ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಇದನ್ನು ವರ್ಕಿ ಪರೋಟ ಅಂತ ಕೂಡ ಅಂತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ಸೊ ಈಗ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಪ್ಯಾನಿಗೆ ಸುಮಾರು ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ ನಾನು. ಆಯಿಲ್ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ನೋಡಿ ಈಗ ಪರೋಟನ ಹಾಕ್ಕೋತಾ ಇದ್ದೀನಿ.
ನಮಗೆ ಸ್ಟ್ರೀಟ್ ಫುಡ್ಡಲ್ಲಿ ಮತ್ತು ಈಗ ಲೇಯರಾಗಿ ಬರಬೇಕು ಅಂತಂದರೆ ನಾವು ಎಲ್ಲ ಪ್ರೊಸೀಜರ್ನೂ ಫಾಲೋ ಮಾಡಿ ಮತ್ತು ಬೇಯಿಸ್ಬೇಕಾದ್ರೂ ಅಷ್ಟೇ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಕೇರಳ ಸ್ಟೈಲ್ ಪರೋಟ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ.